ಆಫರ್ 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 ಗೌರ್ಮೆಂಟ್ ಜೋರ್ಸೆ ಕೂಗಾತೈತಿ ನೀ ಬಂದ್ ಈ ಸ್ಕೀಮದ್ ಆಫರ್ ತಗೋ ಅಂತ. ಏನ್ ಹೇಳತೈತ್ರಿ, ನೀ ಗೂಡ್ಸ್ ತಗೊಂಡ್ ಹೋಗ, ಈಗ ರೊಕ್ಕ ಕೊಡ್ಬೇಡ, ಮಂತ್ಲಿ EMI ಒಳಗ್ ಕೊಡ ಅಂತ ಗೌರ್ಮೆಂಟ್ ಹೇಳತೈತ್ರಿ. ಜನರಲಿ ಏನ್ ಆಕೇತ್ರಿ, ಯಾರು ಇಂಪೋರ್ಟ್ ಮಾಡಿದ್ರ ಇಮಿಡಿಯೇಟ್ ಪೇಮೆಂಟ್ ಮಾಡಿದ್ಮೇಲೆ ಅಷ್ಟೋ ಗೂಡ್ಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಒಳಗ್ ಬರ್ಬೋದ್ರಿ. ಅದ ಈ ಸ್ಕೀಮ್ ಒಳಗ ಡ್ಯೂಟಿ ಡೆಫರ್ಮೆಂಟ್ ಸ್ಕೀಮ್ ಅಂತಾರ ಇದಕ್ಕ. ಇದ್ರಾಗ ನೀವು ಪೋರ್ಟ್ ಮೇಲೆ ಬಂದ್ರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ರಿ. ಖರೆ ಡ್ಯೂಟಿ ಪೇಮೆಂಟ್ ಮಂತ್ಲಿ ಮಾಡ್ಬೋದ್ರಿ. ಯಾರ್ಯಾರಿಗೆ ಎಲಿಜಿಬಲ್ ಅದಾರಿ, ಬಹಳ ಸಿಂಪಲ್. ಯಾರ್ ಮ್ಯಾನುಫ್ಯಾಕ್ಚರ್ ಇಂಪೋರ್ಟರ್ ಅದಾರ ಅವ್ರು ತಗೋಬಹುದು. ಲಾಸ್ಟ್ ಇಯರ್ ಮಿನಿಮಮ್ 25 ಟ್ರಾನ್ಸಾಕ್ಷನ್ಸ್ ಆಗಿರ್ಬೇಕು. ಅದೇ MSME ಇದ್ರೆ ಮಿನಿಮಮ್ 10 ಟ್ರಾನ್ಸಾಕ್ಷನ್ ಆಗಿರ್ಬೇಕು. ಥರ್ಡ್, ಯಾವ್ದು GST ರಿಟರ್ನ್ಸ್ ಪೆಂಡಿಂಗ್ ಇರಬಾರ್ದು. ಇದ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಒಂದು ಕ್ರೈಟೇರಿಯಾ ಅದಾವು. EMI ಅಂತ ಕಮೆಂಟ್ ಮಾಡ್ರಿ, ನಾ ಈ ಸ್ಕೀಮದ್ ಪೂರಾ ಲಿಸ್ಟ್ ಕಳಿಸ್ಕೊಡ್ತೀನಿ. ಏನ್ ಡಾಕ್ಯುಮೆಂಟ್ಸ್ ಬೇಕು, ಯಾವ ಪೋರ್ಟಲಿಗೆ ಅಪ್ಲೈ ಮಾಡ್ಬೇಕು, ಹೆಂಗ್ ಅಪ್ಲೈ ಮಾಡ್ಬೇಕು, ಎಲ್ಲಾ ಡೀಟೇಲ್ಸ್ ಇದ್ರಾಗ ಇರ್ತಾರೆ. ನಾನ್ CA ರಾಹುಲ್ ನಿಮಗ್ ಬೆನಿಫಿಟ್ ಆಗ್ಲಿ ಅಂತ ಇದ್ ಮಾಡತ್ತೀನಿ. ಸೊ ಸೇವ್ ಮಾಡ್ರಿ. ಮತ್ ಯಾರ ನಿಮ್ ಫ್ರೆಂಡ್ಸ್ ಅದಾರು ಇಂಪೋರ್ಟ್ ಮಾಡತಾರ ಅವ್ರೆಲ್ಲರಿಗೂ ಶೇರ್ ಮಾಡ್ರಿ. ನಂದ್ ಉದ್ದೇಶ ನಿಮ್ದ್ ಬೆನಿಫಿಟ್. ಥ್ಯಾಂಕ್ ಯು.